ಕಾ ನನ್ನ ಸ್ಕೂಲ್ ನಂಗೆ ಸ್ಕೂಲೇ ಇಷ್ಟ ಇಲ್ಲ ಹೇಳ್ಬೇಕು ಅಂದ್ರೆ. ಮತ್ತೆ ಅವರು ನಮಗೆ ಫೈಡ್ ಅನ್ನ ಹೊಡಿತಾರೆ. ಬಕೀಟ್ ಹಿಡಿತೀನಿ, ಪೂಸಿ ಹೊಡಿತೀನಿ. ಸ್ಕೂಲಲ್ಲೆಲ್ಲ ಕ್ರಶ್ ಇರೋದೆಲ್ಲ ಹೇಳ್ತಿರ್ತೀವಿ. ನೀನ್ ಏನೇನೋ ತಿಳ್ಕೊಬೇಡ. ಕೊನೆ ಉಸಿರು ಅಂತ. ಹಾಸ್ಪಿಟ್ಲ್ ಹೆಸರು ಕೊನೆ ಉಸಿರು. ಬೇಗ ಕಳ್ಸ್ಬಿಡ್ತಾರೆ. ಆನೆ ನಡೆದಿದ್ದೆ ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಚ್ ಕನ್ನಡ. ನಾನು ಚಂದನ. ನಮ್ಮ ಜೊತೆ ಇವತ್ತು ಮೋಹನ್ ಅಲ್ಲ, ಮೋಹಕ್ ಗೌಡ ಅವರಿದ್ದಾರೆ. ಸೊ ಇವರು ಸಿಕ್ಕಾಪಟ್ಟೆ ತರಲೆ ಮತ್ತು ಆಮೇಲೆ ಯಾವಾಗಲೂ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡ್ತಾನೆ ಇರ್ತಾರೆ. ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವು. ಸೊ ಬನ್ನಿ ಇವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹೇಗೆ ಗಿಚ್ಚಿ ಗಿಲಿಗಿಲಿಗೆ ಸೆಲೆಕ್ಟ್ ಆದರು, ಹೇಗಿದೆ ಜರ್ನಿ ಅಂತ ತಿಳ್ಕೊಳ್ಳೋಣ. ಹಾಗೆ ಏನು ಓದ್ತಿದ್ದಾರೆ, ಎಲ್ಲಿ ಅವರು ಅಂತ ಕೂಡ ಕೇಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ಮೋಹಕ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹಾ, ಹೇಗಿದೆ ರೆಸ್ಪಾನ್ಸ್, ಹೇಗಿದೆ ಗಿಚ್ಚಿ ಗಿಲಿಗಿಲಿಯಲ್ಲಿ ಮಾಡ್ತಿದ್ಯಾ ಅಂತ ಎಲ್ಲ ಏನು ಹೇಳ್ತಿದ್ದಾರೆ? ಎಲ್ಲ ಕಮೆಂಟ್ಸು ಗುಡ್ಡಾಗೆ ಬರ್ತಾ ಇದೆ. ಗುಡ್ಡಾಗೆ ಬರ್ತದೆ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಏನು ಹೇಳೋದು? ಚೆನ್ನಾಗಿ ಮಾಡ್ತೀಯಾ, ಹಂಗೆ ಇನ್ನ ನೀನು ಆಕ್ಟಿಂಗ್ ಅಲ್ಲೇ ಇರು ಅಂತ ಹೇಳ್ತಾರೆ. ಆ್ಯಕ್ಟಿಂಗಲ್ಲಿ ನಿಮ್ಗೆ ಆ್ಯಕ್ಟಿಂಗ್ ಇಷ್ಟನಾ? ತುಂಬಾ ಇಷ್ಟ. ಯಾಕೆ? ಯಾಕಂದ್ರೆ ಗೊತ್ತಿಲ್ಲ. ಗೊತ್ತಿಲ್ಲ, ಆದರೆ ಇಷ್ಟ. ಹ್ಮ್ ಹೆಂಗ್ ಸೆಲೆಕ್ಟ್ ಆದ್ರಿ ಗಿಚ್ಚಿ ಗಿಲಿಗಿಲಿಗೆ? ಇಲ್ಲಿ ಆಡಿಷನ್ ಬಂದ್ವಿ. ಅವ್ರು ಬಂತಾ? ಇಲ್ಲೇ ನಮ್ಮೂರೇ ಬೆಂಗಳೂರು. ಓಕೆ. ಆಡಿಷನ್ ಬಂದ್ವಿ. ಅವ್ರು ಹೇಳಿದ್ ಮಾಡಿದಾಗ ಸೆಲೆಕ್ಟ್ ಮಾಡಿದ್ರು. ಏನ್ ಮಾಡಿದ್ವಿ ಆಡಿಷನ್ ಅಲ್ಲಿ? ನಾವು ನಂದು ಕಾಮಿಡಿ ವರ್ಕ್ ಆಗತ್ತೆ ಅಂತ ಸೆಲೆಕ್ಟ್ ಮಾಡಿದ್ರು. ಏನ್ ಆಕ್ಟ್ ಮಾಡಿದ್ರಿ ಆಡಿಷನ್ ಅಲ್ಲಿ? ಡೈಲಾಗ್ಸ್ ಯಾವ್ದು ಹೇಳಿದ್ರಿ? ಮಂಗಳೂರ್ದು ಒಂದು, ಕಿಡ್ನಾಪ್ದು ಒಂದು, ಅದು ಮಂಗಳೂರಲ್ಲಿರುತ್ತೆ. ಮತ್ತೆ ಇನ್ನೊಂದು ಮಂತ್ರಿದು, ಮತ್ತೆ ಲವರ್ ಬಾಯ್. ಏನು ಯಾವ್ದಾದ್ರು ಒಂದು ನೆನಪಿದ್ರೆ? ಯಾವ್ದಾದ್ರು ಒಂದು ನೆನಪಿದ್ರೆ ಹೇಳು. ಇವಾಗ ಇಲ್ಲಿ ಬಂದ್ಬಿಟ್ಟು ಈ ಸ್ಕಿಟ್ಗಳನ್ನ ಇವಾಗ ಕಲ್ತಿದ್ದೀನಲ್ಲ, ಇವಾಗ ನಾನು ಬೇರೆ ಡೈಲಾಗ್ ಹೇಳಿದ್ರೆ ಅದು ಮರ್ತೋಗತ್ತೆ. ಮತ್ತೆ ಅವತ್ತು ಉಪೇಂದ್ರ ಸರ್ ತರದೆಲ್ಲ ಕಾಸ್ಟ್ಯೂಮ್ ಹಾಕೊಂಡ್ ಬಂದೆಲ್ಲ ಮಾಡಿದೆ. ಮಾಡಿದ್ದೆ. ಅದು ನೆನಪಿಲ್ವಾ? ಅದು ನೆನಪಿದೆ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೋಹಕ್. ಸರ್, ನಾನು ಗಿಚ್ಚಿ ಗಿಲಿಗಿಲಿಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಗೊತ್ತಾಗಿದೆ ತಡ. ಒಬ್ಬೊಬ್ರು ಒಂದೊಂಥರ ಮಾತಾಡ್ತಾ ಇದ್ದಾರೆ. ಸರ್, ನೀನು ಹೋಗ್ಬೇಡ, ನಿಂಗೇನು ಕಾಮಿಡಿ ಬರುತ್ತೆ, ಸೀನ ಹಾಕೊಂಡು ತುಳಿತಾರೆ ಅಂತ ಹೇಳ್ತಾರೆ. ಸರ್, 1000 ಜನ 1000 ಮಾತಾಡಿ, ಅವ್ರು ಈ ಶೋ ಬಗ್ಗೆ ಅನ್ಕೊಂಡೆ ತಪ್ಪು ಅಂತ ಪ್ರೂವ್ ಮಾಡಿ ಸತ್ಯ ಹೇಳಕ್ ಬಂದಿವ ನನಗೆ ಮೊದಲನೇದಾಗಿ ಹೊಡಿರಿ ಚಪ್ಪಾಳೆ. ಕಂಟಿನ್ಯೂ ಮಾಡಲ? ಬೇರೆ ಇವಾಗ ನೀನ್ ಯಾವ ಗೆಟಪ್ ಅಲ್ಲಿ ಇದೆಯಲ್ಲ, ಇದು ಯಾವ ಗೆಟಪ್? ಕಾಂಪೌಂಡರ್ ಗೆಟಪ್ಪ? ಕಾಂಪೌಂಡರ್, ಹೌದು. ಹಾಸ್ಪಿಟಲ್ ಕೆಲಸ ಮಾಡೋದಾ? ಯಾವ ಹಾಸ್ಪಿಟಲ್? ಕೊನೆ ಉಸಿರು ಅಂತ. ಹಾಸ್ಪಿಟಲ್ ಹೆಸರು ಕೊನೆ ಉಸಿರು. ಬೇಗ ಕಳ್ಸ್ಬಿಡ್ತಾರೆ. ನಿಜ, ಸ್ಕಿಟ್ಟೆ ಹಂಗಿರೋದು. ನಿನ್ ಪಾರ್ಟ್ನರ್ ಯಾರು? ನನ್ನ ಪಾರ್ಟ್ನರು ಗೊಬ್ರಣ್ಣ ಫುಲ್ ಆಕ್ಟಿವ್ ಇರ್ತಾರೆ ಯಾವಾಗ್ಲೂ. ನಿಂಗೋಸ್ಕರ ಕೇಕ್ ಎಲ್ಲ ತಿಂದಿದ್ರು ಅವರು. ಸೊ ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಅವ್ರ ವಾಶ್ ಟೌನ್ ಫುಲ್ ತುಂಬಾ ಚೆನ್ನಾಗಿರತ್ತೆ, ಅದಕ್ಕೆ ಅವ್ರು ನಂಗೆ ಇಷ್ಟ. ನಿನ್ ಫೇವ್ರೆಟ್ ಹೀರೋ ಯಾರು? ನನ್ನ ಫೇವ್ರೆಟ್ ಹೀರೋ ಡಿ ಬಾಸ್. ಯಾಕೆ ಅವ್ರ ಆಕ್ಟಿಂಗ್ ಮಾಡೋ ಸ್ಟೈಲು ನಂಗೆ ಇಷ್ಟ. ಹೌದಾ? ಒಂದು ಡೈಲಾಗ್ ಹೇಳು. ಇವಾಗೆಲ್ಲ ಮರ್ತೋಗಿದೆ. ನಾನು ತುಂಟಾಟ ಜಾಸ್ತಿ ಮಾಡ್ತೀನಲ್ಲ, ಅದನ್ನ ಮಾಡಿ ಮಾಡಿ ಎಲ್ಲ ಮರ್ತೋಗ್ತೀನಿ. ಆದ್ರೆ ಒಂದ್ಸತಿ ಹೇಳಿದ್ರೆ ಹೇಳ್ತೀನಿ. ಆನೆ ನಡೆದಿದ್ದೆ ದಾರೆ. ನೋಡ್ದೆ, ಇಷ್ಟ ಆಯ್ತು. ಡಬಲ್ ಕ್ಯಾರೆಕ್ಟರ್, ಡಬಲ್ ಆಕ್ಟಿಂಗ್. ನಿಂಗೆ ಯಾರು ಇಷ್ಟ ಅದರಲ್ಲಿ? ಕೃಷ್ಣನ ದರ್ಶನ್? ಕೃಷ್ಣ ಇಷ್ಟ. ಪಾಸಿಟಿವ್. ಇವಾಗ ಹೀರೋಯಿನ್ ಯಾರು ಇಷ್ಟ? ಹೀರೋಯಿನ್ ರುಕ್ಮಿಣಿ ವಸಂತ. ಯಾಕೆ? ಅದು ಹಂಗೆ, ಅವರು ಚೆನ್ನಾಗಿದ್ದಾರಲ್ಲ ನೋಡಕ್ಕೆ, ಅದಕ್ಕೆ. ಎಷ್ಟು ಚೆನ್ನಾಗಿದ್ದಾರೆ? ತುಂಬಾ ಚೆನ್ನಾಗಿದ್ದಾರೆ. ನಿಂಗೆ ಆತರ ಹುಡುಗಿ ನಿಮ್ ಕ್ಲಾಸಲ್ಲಿ ಇಲ್ವಾ? ಅದೆಲ್ಲ ಕೇಳ್ಬಾರ್ದು. ಯಾಕೆ?
ಸುಮ್ಮನೆ ಹೇಳು ಪರವಾಗಿಲ್ಲ, ನಾಚ್ಕೋಬೇಡ. ಏ ಯಾರು ಇಲ್ವೇ ಇಲ್ಲ. ಇವಾಗ ಹೋಗ್ಲಿ, ಇಲ್ಲಿ ಗಿಚ್ಚಿ ಗಿಲಿ ಗಿಲಿಯಲ್ಲಿ ಯಾರು ಇಷ್ಟ? ಹುಡುಗರಲ್ಲಿ ವಿಹಾನ್ ಅಂದ್ರೆ ನಂಗೆ ತುಂಬಾ ಇಷ್ಟ. ತುಂಬಾ ಇಷ್ಟ. ಹ್ಮ್ ಅವ್ರು ಬಿಟ್ಟು ಅವನ್ ಬಿಟ್ಟು ಮಾದೇಶ ಮಾದೇಶ. ಆದೇಶ. ಹ್ಮ್ ಯಾಕೆ? ಯಾಕಂದ್ರೆ ಅವರಿಬ್ರು ನಂಗೆ ತುಂಬಾ ಕ್ಲೋಸ್ ಆಗಿರ್ತಾರೆ. ಹ್ಮ್. ಹ್ಮ್ ನಾನು ಅವ್ರ ಜೊತೆ ನನ್ನ ಎಮೋಷನಲ್ ಎಲ್ಲ ಶೇರ್ ಮಾಡ್ತೀನಿ, ಅವರು ನನ್ನ ಜೊತೆ ಶೇರ್ ಈ ಮಾಡ್ತಾರೆ. ವಯಸ್ಸಿಗೆ ಎಮೋಷನಲ್ ಸ್ಟೋರೀಸ್ ಎಲ್ಲ ಇದೆಯಾ? ಏನಿದೆ? ಎಮೋಷನಲ್ ಆಕ್ಟ್ಸ್. ಪದ ಎಲ್ಲ ಒಂದೆರಡು ಹೇಳು. ಎಮೋಷನಲ್ ಆಕ್ಟ್ಸ್ ಸ್ಕಿಟ್ ಕಳ್ಳ. ನಿಜ. ಬೇರೆ ಏನೋ ಹೇಳಕ್ ಬಂದೆ ನೀನು. ನಾನೇನು ಹೇಳಕ್ ಬಂದಿಲ್ಲ. ಸ್ಕೂಲಲ್ಲೆಲ್ಲ ಕ್ರಶ್ ಇರೋದೆಲ್ಲ ಹೇಳ್ತಿರ್ತೀಯ. ನೀನೇನೇನೋ ತಿಳ್ಕೊಬೇಡ. ಸ್ಕೂಲಲ್ಲಿ ನಿಂಗ್ ಹುಡುಗಿ ಕ್ರಶ್ ಇದಳ್ ತಾನೆ? ನಿನಗೆ ಒಂದ್ ಹುಡುಗ ಕ್ರಶ್ ಇದಂತಾನೆ. ದೊಡ್ಡೋಳಾಗಿದೆ ಸ್ಕೂಲಲ್ಲಿ ನಾನು. ನಾನಿನ್ನ ಬರೀ ಮೂರನೇ ಕ್ಲಾಸು, ಗೊತ್ತಾಯ್ತಾ? ಅಷ್ಟು ಇಮೋಷನಲ್. ಮನೇಲೂ ಈ ತರ ಡ್ರಾಮಾ ಮಾಡ್ತಿರ್ತೀಯ ನೀನು? ಏನೇನ್ ವಿಷಯಕ್ಕೆ ಮಾಡ್ತೀಯ? ನಂಗೆ ಇಷ್ಟ ಬಂದಿದ್ಕೆ ಮಾಡ್ತೀನಿ. ಬಕೀಟ್ ಹಿಡಿತೀನಿ, ಪೂಸಿ ಹೊಡಿತೀನಿ. ಬಕೆಟ್ ಹಿಡಿತ್ಯಾ? ಆ, ಯಾರಿಗೆ? ಎಲ್ಲಾರ್ಗು. ಅಪ್ಪ ಅಮ್ಮಂಗ? ನಮ್ಮ ಅಕ್ಕಂಗೆ, ಅಮ್ಮಂಗೆ, ತಾತಂಗೆ, ಅಜ್ಜಿಗೆ, ಎಲ್ಲರಿಗೂ. ಅಂದ್ರೆ ಇವಾಗ ನೀನು ಸ್ಕೂಲಲ್ಲೆಲ್ಲ ಮಾರ್ಕ್ಸ್ಗೂ ಬಕೆಟ್ ಹಿಡಿತಿರ್ತ್ಯಾ? ಇಲ್ಲಪ್ಪ. ಬರೀ ಮನೇಲಿ ಮಾತ್ರ? ಸ್ಕೂಲಲ್ಲೆಲ್ಲ ನನಗೆ ಜಾಸ್ತಿ ಮಾರ್ಕ್ಸೇ ಬರುತ್ತೆ. ಎಷ್ಟು ತಗೋತ್ಯಾ? 90, 99. 90 ಇಲ್ಲ 99? ಯಾವ್ದು ಸಬ್ಜೆಕ್ಟ್ ನಿನ್ ಫೇವ್ರೆಟ್ ಸಬ್ಜೆಕ್ಟ್? ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಅಂದ್ರೆ ಕನ್ನಡ. ಕನ್ನಡ. ಒಂದು ಕನ್ನಡ ಪೋಯಮ್ ಹೇಳು. ಅಕ್ಕ, ನಂಗೆ ಸ್ಕೂಲೇ ಇಷ್ಟ ಇಲ್ಲ ಹೇಳ್ಬೇಕು ಅಂದ್ರೆ. ಮತ್ತೆ ಅಷ್ಟು ಚೆನ್ನಾಗಿ ಓದ್ತೀಯಾ? ನಂಗೆ ಗೊತ್ತಿಲ್ಲ ಅದೇಂತಕ್ಕೆ ಅಂತ. ನಿಂಗೆ ಗೊತ್ತಿಲ್ಲದೆ ನೀನೇ ಹೋಗ್ತೀಯ? ಟ್ಯೂಷನ್ಗೆಲ್ಲ ಹೋಗ್ತೀಯ? ಟ್ಯೂಷನ್ಗೆ ಹೋಗ್ತೀನಿ. ಅದೇ ನಿಂಗೆ ಸ್ಕೂಲ್ ಇಷ್ಟ ಇಲ್ಲ? ಯಾಕೆ? ಟೀಚರ್ಸ್ ಸ್ಟ್ರಿಕ್ಟಾ? ನಮ್ ಕನ್ನಡ ಟೀಚರೇ ತುಂಬಾ ಸ್ಟ್ರಿಕ್ಟು. ನೋಡ್ಲಿ ಬಿಡಿ, ಎಲ್ರಿಗೂ ಗೊತ್ತಾಗ್ಲಿ ಅವ್ರು ಎಷ್ಟು ಸ್ಟ್ರಿಕ್ಟು, ನಾವೆಷ್ಟು ಅವ್ರ ಹೊರದಾಗ ಎಷ್ಟು ಎಮೋಷನಲ್ ಆಗ್ತೀವಿ ಅಂತ ಎಲ್ಲ ಗೊತ್ತಾಗ್ಲಿ ಅವ್ರಿಗೂ. ಸರ್, ಇವಾಗಾರು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನಿಮ್ ಸಿಟ್ನ. ನೀವು ನಮ್ಗೆ ಹೆಂಗ್ ಬೈತೀರಾ, ಹೆಂಗ್ ಹೊಡಿತೀರಾ, ಅದು ಹೆಂಗ್ ಅನ್ಸತ್ ಗೊತ್ತಾ ನಿಮ್ಗೆ? ನಾವು ಹಂಗೆ ನಿಮ್ಗೆ ಒಂದ್ಸತಿ ಮಾಡ್ಬೇಕು. ಮತ್ತೆ ಅವರು ನಮ್ಗೆ ಫೈಡ್ ಫೈಡ್ ಅನ್ನ ಹೊಡಿತಾರೆ. ತಪ್ಪು ಅಂತನಾ? ಒಳ್ಳೆ ಪ್ರೀತಿಯಿಂದ ಹೇಳ್ಕೊಡಿ. ಪ್ರೀತಿಯಿಂದ ಹೇಳ್ಕೊಡಿ ನಮ್ಮೆಲ್ಲರಿಗೂನು. ಓಕೆ, ಅವಾಗ ನಾವ್ ಕೇಳ್ತೀವಿ. ಥ್ಯಾಂಕ್ ಯು. ಇವಾಗ ನಿನ್ ಪೇರು ಯಾರು? ನನ್ನ ಪೇರು ಮೆಂಟರಾ? ನನ್ನ ಮೆಂಟರು ಗೊಬ್ಬರಣ್ಣ. ಕರೆಕ್ಟ್ ಹೇಳ್ದಲ್ವಾ? ಇವಾಗ ಗೊಬ್ಬರಣ್ಣ ಏನೇನೆಲ್ಲ ಹೇಳ್ಕೊಟ್ಟಿದ್ದಾರೆ ನಿನ್ಗೆ? ನಂಗೆ ಸ್ಕಿಟ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ನಾನು ಬೇರೆಯವ್ರ ಸ್ಕಿಟ್ ಆಳಿದ್ರು ಅವ್ರು ಬಂದು ನಂಗೆ ಹೇಳ್ಕೊಡ್ತಾರೆ. ಇವಾಗ ನಿಂಗೆ ಫೇವ್ರೆಟ್ ಸೀನಿಯರ್ ಯಾರು ಗೊಬ್ಬರಣ್ಣ ಬಿಟ್ಟು? ಶಿವಣ್ಣ. ಶಿವಣ್ಣ ಯಾಕೆ? ಯಾಕೆ ಅಂದ್ರೆ ಅವ್ರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ. ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ, ಸೊ ಅದಕ್ಕೆ ಅವ್ರು ಇಷ್ಟ. ಕಾಮಿಡಿಯನ್ ಯಾರು ಫೇವ್ರೆಟ್ ಕಾಮಿಡಿಯನ್? ಪ್ರಶಾಂತ್ ಅಣ್ಣ. ಅವ್ರು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಓಕೆ, ಇವಾಗ ಲಾಸ್ಟ್ ಅಲ್ಲಿ ಏನ್ ಹೇಳ್ತೀಯ? ನಾನು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀನಿ, ಹಂಗೆ ಕಾಮಿಡಿನೂ ಮಾಡ್ತೀನಿ. ಈ ಸ್ಕಿಟ್ ಆದ್ಮೇಲೆ ಮುಂದೆ ಇನ್ನ ಚೆನ್ನಾಗಿ ಮಾಡ್ತೀನಿ. ನಂಗೆ ವೋಟ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ಇದು ಕಲರ್ಸ್ ಕನ್ನಡ ಚಾನೆಲ್ ಗಿಚ್ಚಿ ಗಿಲಿಗಿಲಿ ಜೂನಿಯರ್ಸ್. ವೆರಿ ಗುಡ್ ಬಾಯ್. ಥ್ಯಾಂಕ್ ಯು.